ಹಾಗಲಕಾಯಿದು ಪುಡಿ ಸಗಲೆ ಮಾಡಲಿಕ್ಕೆ ಹಾಗಲಕಾಯಿಯನ್ನು ತೊಳೆದು ಈ ಥರ ರೌಂಡ್ ರೌಂಡ್ ಕಟ್ ಮಾಡಿ ಇದಕ್ಕೆ ಈಗ ಹಾಗಲಕಾಯಿ ತೆಗೆದಿದ್ದೇನೆ. ಇದಕ್ಕೆ ಒಂದಿಷ್ಟು ಉಪ್ಪು ಹಾಕಿಡಬೇಕು. ಇದು ಈಗ ಒಂದು ಗಂಟೆ ಇಡಬೇಕು. ಆಗ ನೀರು ಬಿಡ್ತದೆ. ನೀರು ಬಿಟ್ಟ ನಂತರ ಮತ್ತೆ ಫ್ರೈ ಮಾಡಬೇಕು. ನೋಡಿ, ಆಗ ಉಪ್ಪಿಗೆ ಹಾಕಿದ ಹಾಗಲಕಾಯಿ ನೋಡಿ ಈಗ ಸರಿ ನೀರು ಬಿಟ್ಟಿದೆ. ಈಗ ಕಾವಲಿಯಲ್ಲಿ ಎಣ್ಣೆ ಇಟ್ಟಿದ್ದೇನೆ. ಈಗ ಬಿಸಿ ಆಯಿತು. ಇದು ಈ ಥರ ಗಟ್ಟಿ ಹಿಂಡಿ, ಜಾಸ್ತಿ ಎಣ್ಣೆ ತಗೊಳ್ಳೋದು ಬೇಡ, ಯಾಕಂದರೆ ಅದು ಎಣ್ಣೆ ಕಹಿ ಆಗ್ತದಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಸಿಮ್ಮಲ್ಲಿ ಸಿಮ್ಮಲ್ಲಿ ಇಟ್ಟು ಸರಿ ಡೀಪ್ ಫ್ರೈ ಮಾಡಿ ತೆಗಿಬೇಕು ಇದನ್ನು. ನೋಡಿ, ಇಷ್ಟು ಫ್ರೈ ಆದರೆ ಸಾಕಿದೆ. ಮತ್ತು ಜಾಸ್ತಿ ಆದರೆ ಅದು ಸ್ವಲ್ಪ ಇಷ್ಟು ಸಾಕು. ಇಷ್ಟು ಡಿಪ್ ಅದರದ್ದು ಎಣ್ಣೆಯಲ್ಲಿ ನೋಡಿ ಪಟ ಆಗಿ ನಿಲ್ತಕೊಂಡು ತೆಗಿಬೇಕು. ಇದೀಗ ರಾತ್ರಿ ಫ್ರೈ ಮಾಡಿ ಇಟ್ಟರೆ ಬೆಳಿಗ್ಗೆಗೆ ಮಾಡ್ಬೋದು ಪದಾರ್ಥ. ಯಾಕಂದರೆ ಬೆಳಿಗ್ಗೆ ಒಂದೇ ಸಲಕ್ಕೆ ಇದನ್ನೆಲ್ಲ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ರಾತ್ರಿ ಫ್ರೈ ಮಾಡಿ ಇಟ್ಟು ಬಿಡಿ. ಹಾಗಲಕಾಯಿ ಪದಾರ್ಥಕ್ಕೆ ಇಷ್ಟು ತೆಂಗಿನ ತುರಿ, 4 ಉದ್ದ ಮೆಣಸು, 4 ಎಣ್ಣೆಯಲ್ಲಿ ಹುರಿದ ಗಿಡ್ಡೆ ಮೆಣಸು 2 ಕೂಡ ಎಣ್ಣೆಯಲ್ಲಿ ಹುರಿದಿರಬೇಕು. ಮತ್ತು ಇಷ್ಟು ಹುಳಿ ಇದನ್ನು ತರಿಯಾಗಿ ಕಡಿಬೇಕು. ಮತ್ತು ಕಡಿಯುವಾಗ ಇದಕ್ಕೆ ನೋಡಿ 2 ಸ್ಪೂನು ಕೊತ್ತಂಬರಿ ಮತ್ತು ಸ್ವಲ್ಪ ಮೆಂತೆ ಇದನ್ನು ತೆಂಗಿನೆಣ್ಣೆಯಲ್ಲಿ ಹುರಿಬೇಕು ಸ್ವಲ್ಪ. ನೋಡಿ, ಇಷ್ಟು ಹುರಿದಿದ್ದೇನೆ ಕೊತ್ತಂಬರಿ ಮತ್ತು ಮೆಂತೆ. ಇದಕ್ಕೆ ಈಗ ಸ್ವಲ್ಪ ಹಳದಿ ಹಾಕ್ತೀವಿ. ಈಗ ಈಗಲೇ ಗ್ರೈಂಡ್ ಮಾಡಿದ ಮಸಾಲೆಗೆ ಹಾಕಿ ಪುನಃ ಗ್ರೈಂಡ್ ಮಾಡಬೇಕು ಸ್ವಲ್ಪ. ನೋಡಿ, ಸಾಸಿವೆ ಮತ್ತು ತೆಂಗಿನೆಣ್ಣೆ ಒಗ್ಗರಣೆ ಇಡಬೇಕು. ಈ ಒಗ್ಗರಣೆಗೆ ನೋಡಿ ಆಲ್ರೆಡಿ ಈಗ ಗ್ರೈಂಡ್ ಮಾಡಿದ ತರಿಯಾಗಿ ಇಷ್ಟು ತರಿ ಹಾಕಬೇಕಾದ್ರೆ ಮಸಾಲೆ ಹಾಕಬೇಕು. ಆಮೇಲೆ ಕಾಯಿಸಿಟ್ಟ ಹಾಗಲಕಾಯಿಯನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಹಾಗಲಕಾಯಿ ಹೀಗೆ ಕುದಿ ಬರ್ತಾ ಇರಬೇಕು. ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಕುದಿ ಬರಿಸ್ಬೇಕು. ಯಾಕೆಂತ ಹೇಳಿದರೆ ಮತ್ತೆ ಉಪ್ಪು ಹಾಕಲಿಕ್ಕಿಲ್ಲ. ನಿನ್ನೆ ಆಲ್ರೆಡಿ ಹಾಗಲಕಾಯಿ ಕಾಯಿಸುವಾಗ ನಾವು ಉಪ್ಪು ಹಾಕಿದ್ದೇವೆ. ಅದರ ಉಪ್ಪು ಈಗ ಮಸಾಲೆಯಲ್ಲಿ ಬಿಡ್ತದೆ. ಮತ್ತು ಇದರಲ್ಲಿ ನೋಡಿ ಸರಿ ಮಸಾಲೆಯಲ್ಲಿ ಕುದಿ ಬಂದ ನಂತರ ಮತ್ತೆ ಬೇಕು ಅಂತಾದರೆ ಮಾತ್ರ ಉಪ್ಪು ಹಾಕಿಲ್ಲ. ಅಂದರೆ ಉಪ್ಪು ಹಾಕಬೇಕು ಅಂತ ಇಲ್ಲ, ಆಲ್ರೆಡಿ ಉಪ್ಪಿದೆ ಅಲ್ಲ. ಸರಿ, ಇನ್ನು ಸ್ವಲ್ಪ ಕುದಿ ಸರಿ ಬರಬೇಕು. ಯಾಕಂದರೆ ಅದು ಹಾಗಲಕಾಯಿ ಸ್ವಲ್ಪ ಬೇಯಬೇಕಲ್ಲ. ಅದು ಸರಿ ಸ್ವಲ್ಪ 5 ನಿಮಿಷ ಕುದಿ ಬರಬೇಕು ಇನ್ನು ಕೂಡ. ನೋಡಿ, ಹಾಗಲಕಾಯಿದು ಪದಾರ್ಥ ರೆಡಿ ಆಯಿತು. ಬಿಸಿ ಬಿಸಿ ಗಂಜಿಗೆ ಅನ್ನದೊಟ್ಟಿಗೆಲ್ಲ ಒಳ್ಳೆದಾಗ್ತದೆ ನೋಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ.